ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ MG ಔಟ್ಡೋರ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಪಿನಾಕ ಅನ್ನೋ ಒಂದು ಮೂವಿಯ ಒಂದು ಟೀಸರ್ ಬಿಡುಗಡೆ ಆಗಿದೆ. ಆ ಟೀಸರ್ ಬಗ್ಗೆ ಈ ವಿಡಿಯೋ ಮುಖಾಂತರ ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ಟೀಸರು ರಿಲೀಸ್ ಆಗಿ ಒಂದು 4-5 ದಿನ ಆಯಿತು. ನಾನು ಟೀಸರ್ನ ನೋಡಿದ್ದಿಲ್ಲ, ಬಟ್ ಇವತ್ತು ಈ ಒಂದು ಟೀಸರ್ನ ನೋಡಿದೆ. ತುಂಬ ಇಷ್ಟ ಆಯಿತು ಟೀಸರು. ಗಣೇಶ್ ಸರ್ ಅವರ ಈ ಒಂದು ಸಿನಿಮಾ ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಅಕ್ಟೋಬರ್ 3ನೇ ತಾರೀಕಿನ ಅಂತ ಕೊಟ್ಟಿದ್ದಾರೆ ಡೇಟು. ಡಾಕ್ಟರ್ ಗಣೇಶ್ ಅವರ ಈ ಸಿನಿಮಾ ಅಲ್ಲದೆ ತಮ್ಮ ಸುಖಗಮನ ಬಯಸುವವರು ಅಂತ ಒಂದು ಮೂವಿ ಇದೆ, ಮತ್ತೆ ಬೃಂದಾವಿಹಾರಿ ಅಂತ ಒಂದು ಈ ತರದ 2 ಸಿನಿಮಾಗಳು ಕೂಡ ಈ ವರ್ಷದಲ್ಲೇ ಕೂಡ ರಿಲೀಸ್ ಆಗುತ್ತೆ. ಆ ಸಿನಿಮಾದು ಕೂಡ ಅಪ್ಡೇಟ್ಗಳು ಕೂಡ ಬಂದಿದೆ. ಇನ್ನು ಈ ಪಿನಾಕ ಸಿನಿಮಾದ ಒಂದು ಟೀಸರ್ ಬಗ್ಗೆ ಮಾತಾಡೋದಾದ್ರೆ, ಈ ಟೀಸರು ಒಂಥರ ತುಂಬಾ ಒಂದು ಡಿಫ್ರೆಂಟ್ ಆಗಿದೆ. ಇದೇ ಒಂದು ಮೊದಲ ಬಾರಿಗೆ ಗಣೇಶ್ ಅವರವರು ಒಂದು ಈ ತರ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇರೋದು. ಇದು ಒಂದು ಹಿಸ್ಟೋರಿಕಲ್ ಒಂದು ವಾರ ಬಗ್ಗೆ, ಒಂದು ವಾರ್ ಆಗಿರ್ಬೋದು, ಮತ್ತೆ ಒಂದು ಕಾಡಿನ ಬಗ್ಗೆ, ಕಾಡಿನ ಮಧ್ಯದಲ್ಲಿ ಏನೋ ಒಂದು ಸಮಸ್ಯೆಗಳು, ಅದ್ರ ಬಗ್ಗೆ ಒಂದು ಟೀಸರ್ ಮುಖಾಂತರ ತೋರಿಸಿದ್ದಾರೆ ಇಲ್ಲಿ. ಟೀಸರ್ ನಲ್ಲಿ ನೀವು ನೋಡ್ಬೋದು ಒಂದು ವಾರ್ಗಳು, ಮತ್ತೆ ಗಣೇಶ್ ಅವರ ಒಂದು ಕಾಸ್ಟ್ಯೂಮ್ ಆಗಿರ್ಬೋದು. ಅವರು ಈ ತರದ ಒಂದು ಕ್ಯಾರೆಕ್ಟರ್ನ ಇದೇ ಮೊದಲ ಬಾರಿಗೆ ಮಾಡ್ತಾ ಇರೋದು ಪಿನಾಕ ಅನ್ನೋ ಮೂವಿ. ಮತ್ತು ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಈ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ ರಿಲೀಸ್ ಆಗ್ತಾ ಇದೆ. ಅಂದ್ರೆ ಕನ್ನಡ ಅಲ್ಲದೆ ಬೇರೆ ಭಾಷೆಯಲ್ಲೂ ಕೂಡ ಈ ಒಂದು ಸಿನಿಮಾದ ಒಂದು ಟೀಸರ್ ಕೂಡ ರಿಲೀಸ್ ಆಗಿದೆ. ಮತ್ತೆ ಈ ಸಿನಿಮಾನು ಕೂಡ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಒಳ್ಳೇದಾಗ್ಲಿ ಸಿನಿಮಾಕ್ಕೆ. ತುಂಬಾ ಒಂದು ಚೆನ್ನಾಗಿ ಅದ್ಭುತವಾಗಿ ಟೀಸರ್ ಅನ್ನಿಸ್ತು. ಕ್ವಾಲಿಟಿ ವೈಸ್ ಆಗಿರ್ಬೋದು, ಮತ್ತೆ ಸಿನಿಮಾದ ವಿಸುಲ್ ಟ್ರೀಟ್ ಆಗಿರ್ಬೋದು, ಮತ್ತೆ ಗಣೇಶ್ ಅವರವರ ಒಂದು ಒಂದು ವಾರ್ ಇದೆಯಲ್ಲ, ಆ ವಾರ್ ಯಾಕೆ ಮಾಡ್ತಾರೆ ಅನ್ನೋದು ನಾವು ಟೀಸರ್ ನಲ್ಲಿ ಅಷ್ಟು ಗೊತ್ತಾಗಲ್ಲ. ಬಟ್ ಸಿನಿಮಾ ನೋಡಿದ್ರೆ ಸಿನಿಮಾ ಯಾವ ತರ ಇದೆ ಅನ್ನೋದು ಗೊತ್ತಾಗುತ್ತೆ. ಈ ತರದ್ದು ಸಿನಿಮಾ, ಒಂದು ಕ್ಯಾರೆಕ್ಟರ್ ಅವರಿಗೆ ಸೂಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ನಾವು ಈ ತರದ ಕ್ಯಾರೆಕ್ಟರ್ನೇ, ಅಂದ್ರೆ ನಾನೀಗ ಪರ್ಟಿಕ್ಯುಲರ್ ಈ ಒಂದು ಪಿನಾಕ ಸಿನಿಮಾದ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಯಾವ ತರದ ಒಂದು ಕ್ಯಾರೆಕ್ಟರ್ನ ಮಾಡಿದಾರೆ ಅಂತಂದು. ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅದು ಯಾವ ತರದ ಕಥೆ ಅನ್ನೋದು. ಮತ್ತೆ ಇದರಲ್ಲಿ ಡ್ಯುವೆಲ್ ಕೂಡ ಇದೆ ಅಂತ ಅನಿಸುತ್ತೆ. ಆ ಶೇಡಲ್ಲಿ ಕೂಡ ಗಣೇಶ್ ಅವರವರು ಕಾಣಿಸ್ಕೊಂಡಿದ್ದಾರೆ. ಅಂದ್ರೆ ಈಗ ಹಿಸ್ಟಾರಿಕಲ್ ಅಂದ್ರೆ ಒಂದು ರಾಜರ ಕತೆ, ಅಂದ್ರೆ ಹಿಂದೆ ಏನೋ ಒಂದು ವಾರ್ ಆಗಿರೋದು, ಅದ್ರ ಬಗ್ಗೆ ಆ ಒಂದು ಸಿನಿಮಾ ಮುಖಾಂತರ ಹೇಳಕೊಟ್ಟಿದ್ದಾರೆ ಅಂತಂದು ಈ ಒಂದು ಟೀಸರ್ ಅನ್ನು ನೋಡಿದಾಗ ಗೊತ್ತಾಗುತ್ತೆ. ಕಾದ್ ನೋಡ್ಬೇಕು, ಸಿನಿಮಾ ರಿಲೀಸ್ ಆದಾಗ, ಸಿನಿಮಾನ ನೋಡಿದಾಗ ಆ ಸಿನಿಮಾ ಯಾವ ತರ ಮೂಡ್ ಬಂದಿದೆ, ಆ ಸಿನಿಮಾದಲ್ಲಿ ಯಾವ ತರ ಕಥೆ ಇದೆ ಅನ್ನೋದು ಗೊತ್ತಾಗುತ್ತೆ. ಸ್ನೇಹಿತರೆ, ಈ ಒಂದು ಪಿನಾಕ ಒಂದು ಸಿನಿಮಾದ ಒಂದು ಟೀಸರ್ ಯಾರು ನೋಡಿಲ್ಲ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಗೋಲ್ಡನ್ ಸ್ಟಾರ್ ಅವರು ಗಣೇಶ್ ಅವರ ಅಭಿಮಾನಿಗಳಿಗೆ ಈ ವರ್ಷ ಒಂದು ಅವರ ಒಂದು 3 ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಅದರಲ್ಲೂ ಕೂಡ 2 ಸಿನಿಮಾದ ಒಂದು ರಿಲೀಸ್ ಡೇಟ್ ಕೊಟ್ಟಿದ್ದಾರೆ. ನನಗೆ ಪಿನಾಕ ಒಂದು ಸಿನಿಮಾದ ರಿಲೀಸ್ ಡೇಟ್ ಕೊಟ್ಟು, ಮತ್ತೆ ಬೃಂದಾವಿಹಾರಿ ಸಿನಿಮಾದು ಕೂಡ ಸಾಂಗ್ಸ್ಗಳು ಕೂಡ ರಿಲೀಸ್ ಆಗಿದೆ. ಈ ಸಾಂಗ್ ಕೂಡ ನಾವೇನೀಗ ಇದರಿಂದ ಕೃಷ್ಣ ಪ್ರಣಯ ಸಖಿ ಏನು ಮೂವಿ ಮಾಡಿದಿಲ್ಲ, ಆ ಡೈರೆಕ್ಟರ್ ಮತ್ತೆ ಗಣೇಶ್ ಅವರ ಒಂದು ಕಾಂಬಿನೇಷನ್ ಬರ್ತಾ ಇರೋ ಈ ಸಿನಿಮಾ. ಈ ಸಿನಿಮಾನು ಕೂಡ ಒಂದು ಲವ್ ರೊಮ್ಯಾಂಟಿಕ್ ಸಿನಿಮಾ ಅಂತ ಗೊತ್ತಾಗುತ್ತೆ ಸಿನಿಮಾದ ಸಾಂಗ್ಸ್ಗಳು, ಮತ್ತೆ ಸಿನಿಮಾದ ಒಂದು ಪೋಸ್ಟರ್ ಎಲ್ಲ ನೋಡಿದಾಗ. ಆ ತರದೇ ಸಿನಿಮಾಗಳು ನಮ್ಮ ಗಣೇಶ್ ಅವರಿಗೆ ಸೂಟ್ ಆಗುತ್ತೆ. ಮತ್ತೆ ಅದೇ ತರದ ಸಿನಿಮಾ ಮುಖಾಂತರ ಅವರು ನಮ್ಮನ್ನ ರಂಜಿಸಕ್ಕೆ ಜನ ಇಷ್ಟಪಡ್ತಾರೆ, ರಂಜಿಸ್ಲಿ ಅಂತಂದು ಆ ತರದ ಸಿನಿಮಾ ಮುಖಾಂತರ. ಯಾಕಂದ್ರೆ ಆ ಸಿನಿಮಾಗಳೇ ಅವರಿಗೆ ದೊಡ್ಡ ಬ್ರೇಕ್ ಕೊಡ್ತು. ಮುಂಗಾರು ಮಳೆ ಆಗಿರ್ಬೋದು, ಗಾಳಿಪಟ ಆಗಿರ್ಬೋದು, ಮತ್ತೆ ಮಳೆಯಲ್ಲಿ ಜೊತೆಯಲ್ಲಿ, ಈ ತರದ ಹಲವಾರು ಸಿನಿಮಾಗಳು ಈ ಟೈಮ್ ಅಲ್ಲಿ ಒಂದು ಮಳೆಗಾಲದಲ್ಲಿ ಅವರ ಒಂದು ಪ್ರತಿ ವರ್ಷಕ್ಕೆ ಅವರ ಒಂದು ಪ್ರತಿಯೊಂದು ಹೊಸ ಲವ್ ರೊಮ್ಯಾಂಟಿಕ್ ಸಿನಿಮಾ ರಿಲೀಸ್ ಆಗ್ಬೇಕು. ಈ ವರ್ಷ ಯಾವ್ದು ರಿಲೀಸ್ ಆಗಲಿಲ್ಲ, ಬಟ್ ಒಂದು ಸಾಂಗ್ಸ್ಗಳು ಮತ್ತೆ ಟೀಸರು, ಟ್ರೈಲರ್ ಈ ತರ ಬೇರೆ ಬೇರೆ ಅಪ್ಡೇಟ್ಗಳು ಕೊಟ್ಟಿದ್ದಾರೆ. ಸ್ನೇಹಿತರೆ, ಯಾರೆಲ್ಲ ನೋಡಿಲ್ಲ ಪಿನಾಕ ಮೂವಿ ಒಂದು ಟೀಸರ್ ನೋಡಿ ನಿಮಗೆ ಹೇಗೆ ಅನಿಸ್ತು ಅನ್ನೋದು ಕೂಡ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಇದು ಪಿನಾಕ ಮೂವಿಯ ಒಂದು ಟೀಸರ್ ರಿವ್ಯೂ ಆಗಿದೆ. ನನಗೆ ತುಂಬಾ ಇಷ್ಟ ಆಯ್ತು. ಹೊಸ ಒಂದು ಮೂವಿ, ಹೊಸ ಕ್ಯಾರೆಕ್ಟರ್, ಗಣೇಶ್ ಅವರ ಒಂದು ಹೊಸ ಕ್ಯಾರೆಕ್ಟರ್. ನೋಡೋಣ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾ ಯಾವ ತರ ಇದೆ ಅಂತ. ಸ್ನೇಹಿತರೆ, ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.